ಹೆಚ್ಚಿನ ಪುರುಷರು ಹೇ ಏನಾಗಿದೆ ಅಥವಾ ನಿಮ್ಮ ದಿನ ಹೇಗಿತ್ತು ಎಂಬಂತಹ ಸಂದೇಶಗಳನ್ನು ಕಳುಹಿಸುತ್ತಾರೆ ಮತ್ತು ಅವರ ಸಂಭಾಷಣೆಗಳು ಏಕೆ ಸೋಡಾದಂತೆ ವಿಫಲವಾಗುತ್ತವೆ ಎಂದು ಆಶ್ಚರ್ಯಪಡುತ್ತಾರೆ. ಆದರೆ ಸತ್ಯ ಇಲ್ಲಿದೆ. ಸಂದೇಶ ಕಳುಹಿಸುವುದು ಕೇವಲ ಪದಗಳ ಬಗ್ಗೆ ಅಲ್ಲ, ಇದು ಮನೋವಿಜ್ಞಾನದ ಬಗ್ಗೆ. ಇದು ಭಾವನೆಗಳನ್ನು ಪ್ರಚೋದಿಸುವುದು, ಆಲೋಚನೆಗಳನ್ನು ನೆಡುವುದು ಮತ್ತು ಮಹಿಳೆ ತನ್ನ ಫೋನ್ ಅನ್ನು ಕೆಳಗಿಟ್ಟ ನಂತರ ನಿಮ್ಮ ಬಗ್ಗೆ ಯೋಚಿಸುವಂತೆ ಮಾಡುವುದು. ಆದ್ದರಿಂದ ನಿರ್ಲಕ್ಷಿಸಲ್ಪಟ್ಟ ಅಥವಾ ಒಣಗಿದ ಪ್ರತಿಕ್ರಿಯೆಗಳನ್ನು ಕಳುಹಿಸುವುದರಿಂದ ನೀವು ಬೇಸತ್ತಿದ್ದರೆ ಆಲಿಸಿ. ಏಕೆಂದರೆ ನೀವು ಈ 3 ಸಂದೇಶ ಕಳುಹಿಸುವ ರಹಸ್ಯಗಳನ್ನು ಕರಗತ ಮಾಡಿಕೊಂಡ ನಂತರ ಮಹಿಳೆಯರು ನಿಮ್ಮ ಸಂದೇಶಗಳನ್ನು ಹಂಬಲಿಸಲು ಪ್ರಾರಂಭಿಸುತ್ತಾರೆ. ಅವರು ಏಕೆ ಎಂದು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳದಿದ್ದರೂ ಸಹ ಅವರು ನಿಮ್ಮ ಕಡೆಗೆ ಆಕರ್ಷಣೆಯನ್ನು ಅನುಭವಿಸುತ್ತಾರೆ. ಮತ್ತು ಇದು ಪಿಕ್ಅಪ್ ಲೈನ್ಗಳು ಅಥವಾ ಚೀಸಿ ತಂತ್ರಗಳ ಬಗ್ಗೆ ಅಲ್ಲ ಎಂದು ತಿಳಿಯಿರಿ. ಇದು ಮಾನವ ಮನೋವಿಜ್ಞಾನದ ಆಟವನ್ನು ಕರಗತ ಮಾಡಿಕೊಳ್ಳುವ ಬಗ್ಗೆ. ಮುಂದಿನ 30 ಸೆಕೆಂಡುಗಳಲ್ಲಿ ನೀವು ಕ್ಲಿಕ್ ಮಾಡದಿದ್ದರೆ, ಮಹಿಳೆಯರು ನಿಮಗೆ ಶಾಶ್ವತವಾಗಿ ಪ್ರತಿಕ್ರಿಯಿಸುವ ವಿಧಾನವನ್ನು ಬದಲಾಯಿಸುವ ಏನನ್ನಾದರೂ ನೀವು ಕಲಿಯುವಿರಿ ಎಂದು ನಾನು ಭರವಸೆ ನೀಡುತ್ತೇನೆ. ನಾವು ಒಳಗೆ ಹೋಗೋಣ. ಓಹ್, ಮತ್ತು ನಾವು ಮುಂದುವರಿಯುವ ಮೊದಲು ನನ್ನ ಬಳಿ ನಿಮಗಾಗಿ ವಿಶೇಷವಾದದ್ದೇನೋ ಇದೆ. ಉಚಿತ ಪುಸ್ತಕ, ಮಹಿಳಾ ಮನಸ್ಸಿನ ನಿಯಂತ್ರಣ ಕೈಪಿಡಿ. ಯಾವುದೇ ಮಹಿಳೆ ನಿಮ್ಮನ್ನು ಹಂಬಲಿಸುವ ಗುಪ್ತ ರಹಸ್ಯಗಳನ್ನು ಇದು ಬಹಿರಂಗಪಡಿಸುತ್ತದೆ. ಈಗ ಅದನ್ನು ಪಡೆದುಕೊಳ್ಳಿ. ವಿವರಣೆಯಲ್ಲಿ ಅಥವಾ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಮಾಡಿ. ಮುಂದುವರಿಯೋಣ. ಪಠ್ಯ ಸಂದೇಶ ಕಳುಹಿಸುವ ರಹಸ್ಯ 1. ಪೂರ್ಣಗೊಳಿಸದ ಕಥೆಯ ವಿಧಾನ. ಹೆಚ್ಚಿನ ಹುಡುಗರು ತಮ್ಮ ಪಠ್ಯ ಸಂದೇಶಗಳಲ್ಲಿ ತುಂಬಾ ಶ್ರಮಿಸುತ್ತಾರೆ. ಪರಿಪೂರ್ಣ ವ್ಯಾಕರಣ, ದೀರ್ಘ ಪ್ಯಾರಾಗಳು ಅಥವಾ ತಮಾಷೆಯ ಜೋಕ್ಗಳಿಂದ ಅವಳನ್ನು ಮೆಚ್ಚಿಸಬೇಕು ಎಂದು ಅವರು ಭಾವಿಸುತ್ತಾರೆ. ಆದರೆ ಇಲ್ಲಿ ನಿಜವಾಗಿಯೂ ಕೆಲಸ ಮಾಡುತ್ತದೆ, ವಿಷಯಗಳನ್ನು ಪೂರ್ಣಗೊಳಿಸದೆ ಬಿಡುತ್ತದೆ. ಅದರ ಬಗ್ಗೆ ಯೋಚಿಸಿ. ನೀವು ಚಲನಚಿತ್ರವನ್ನು ಪ್ರಾರಂಭಿಸಿದಾಗ ಆದರೆ ಅದನ್ನು ಮುಗಿಸದಿದ್ದಾಗ ನಿಮ್ಮ ಮೆದುಳು ಅದರ ಬಗ್ಗೆ ಯೋಚಿಸುತ್ತಲೇ ಇರುತ್ತದೆ. ಕೋರಸ್ ಮೊದಲು ಹಾಡನ್ನು ಕಡಿತಗೊಳಿಸಿದಾಗ ಅದು ನಿಮ್ಮನ್ನು ಹುಚ್ಚರನ್ನಾಗಿ ಮಾಡುತ್ತದೆ. ಅದನ್ನು ಜೈಗೋನಿಕ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಇದು ಮಾನಸಿಕ ವಿದ್ಯಮಾನವಾಗಿದೆ, ಅಲ್ಲಿ ಜನರು ಮುಗಿದ ವಿಷಯಗಳಿಗಿಂತ ಹೆಚ್ಚಾಗಿ ಅಪೂರ್ಣ ವಿಷಯಗಳನ್ನು ನೆನಪಿಸಿಕೊಳ್ಳುತ್ತಾರೆ ಮತ್ತು ಅವುಗಳ ಮೇಲೆ ಗೀಳನ್ನು ಹೊಂದಿರುತ್ತಾರೆ. ಮಹಿಳೆಯರು ಇದನ್ನು ಅನುಭವಿಸುತ್ತಾರೆ, ವಿಶೇಷವಾಗಿ ಪಠ್ಯ ಸಂದೇಶ ಕಳುಹಿಸುವಾಗ. ಅದಕ್ಕಾಗಿಯೇ ಅತ್ಯಂತ ಶಕ್ತಿಶಾಲಿ ಪಠ್ಯ ಸಂದೇಶ ಕಳುಹಿಸುವ ರಹಸ್ಯಗಳಲ್ಲಿ ಒಂದು ಅಪೂರ್ಣ ಕತೆ ವಿಧಾನವಾಗಿದೆ. ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಇಲ್ಲಿದೆ. ಅವಳಿಗೆ ಸಂದೇಶ ಕಳುಹಿಸುವ ಬದಲು, ನಾನು ಇಂದು ಅತ್ಯಂತ ಹುಚ್ಚುತನದ ವಿಷಯ ಸಂಭವಿಸಿದೆ ಮತ್ತು ನಂತರ ಎಲ್ಲವನ್ನೂ ಒಂದೇ ಬಾರಿಗೆ ವಿವರಿಸುತ್ತೇನೆ ಎಂದು ನೀವು ಹೇಳುತ್ತೀರಿ. ನನಗೆ ಇಂದು ಅತ್ಯಂತ ಹುಚ್ಚುತನದ ವಿಷಯ ಸಂಭವಿಸಿದೆ, ಆದರೆ ನಾನು ನಿಮಗೆ ನಂತರ ಹೇಳುತ್ತೇನೆ. ಇವತ್ತು ನಾನು ಯಾರ ಜೊತೆ ಓಡಿದೆ ಅಂತ ನೀವು ನಂಬೋದಿಲ್ಲ, ಆದರೆ ನಾನು ನಿನ್ನನ್ನು ನೋಡಿದಾಗ ಅದನ್ನು ಉಳಿಸುತ್ತೇನೆ. ಏನಾಗುತ್ತದೆ ನೋಡಿ. ನೀವು ನಿಗೂಢತೆಯನ್ನು ಸೃಷ್ಟಿಸುತ್ತಿದ್ದೀರಿ. ನೀವು ಅವಳ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ನೆಟ್ಟಿದ್ದೀರಿ, ಅದು ನಿಮ್ಮ ಬಳಿಗೆ ತಿರುಗುತ್ತಲೇ ಇರುತ್ತದೆ. ಈಗ ಅವಳು ಫಾಲೋ ಅಪ್ ಮಾಡುತ್ತಾಳೆ. ಸಂಭಾಷಣೆಯನ್ನು ಮುಂದುವರಿಸಲು ಬಯಸುವುದು ಅವಳು. ಹೆಚ್ಚಿನ ಹುಡುಗರು ತುಂಬಾ ಲಭ್ಯವಿರುವುದರಿಂದ ಇದು ಕೆಲಸ ಮಾಡುತ್ತದೆ. ಅವರು ಗ್ರಾಹಕ ಸೇವಾ ಪ್ರತಿನಿಧಿಯಂತೆ ಪ್ರತಿ ಪ್ರಶ್ನೆಗೆ ತಕ್ಷಣ ಉತ್ತರಿಸುತ್ತಾ, ಪ್ರತಿ ವಿವರವನ್ನು ವಿವರಿಸುತ್ತಾ ಮತ್ತು ಶೂನ್ಯ ನಿಗೂಢತೆಯನ್ನು ಬಿಡುತ್ತಾ ಸಂದೇಶ ಕಳುಹಿಸುತ್ತಾರೆ. ಅಪೂರ್ಣ ಕಥೆಯ ವಿಧಾನವು ಆ ಕ್ರಿಯಾತ್ಮಕತೆಯನ್ನು ತಿರುಗಿಸುತ್ತದೆ. ನೀವು ಬೇರೆ ರೀತಿಯಲ್ಲಿ ಅಲ್ಲ, ಬದಲಾಗಿ ಅವಳು ಬೆನ್ನಟ್ಟುವ ವ್ಯಕ್ತಿಯಾಗುತ್ತೀರಿ. ಮತ್ತು ಅತ್ಯುತ್ತಮ ಭಾಗ, ಮುಂದಿನ ಬಾರಿ ನೀವು ಡೇಟ್ನಲ್ಲಿರುವಾಗ ಅವಳು ಹಾಗಾದರೆ ನೀವು ಮೋಜಿಗಾಗಿ ಏನು ಮಾಡುತ್ತೀರಿ? ಎಲ್ಲವನ್ನೂ ಸುಮ್ಮನೆ ಸುರಿಯಬೇಡಿಯೇ ಎಂದು ಕೇಳಿದಾಗ, ಅದು ಕೇವಲ ಪಠ್ಯದ ಮೇಲೆ ಕೆಲಸ ಮಾಡುವುದಿಲ್ಲ ಎಂದು ಡ್ಯಾಶ್ ಹೇಳಿ. ಅದನ್ನು ವಿವರಿಸುವುದು ಕಷ್ಟ, ನೀವು ಅದನ್ನು ನೋಡಬೇಕು. ಈಗ ಅವಳು ಕುತೂಹಲದಿಂದ ಕೂಡಿದ್ದಾಳೆ. ಅವಳು ಇನ್ನಷ್ಟು ತಿಳಿದುಕೊಳ್ಳಲು ಬಯಸುತ್ತಾಳೆ. ಮತ್ತು ಅದು, ನನ್ನ ಸ್ನೇಹಿತ, ನೀವು ಹೇಗೆ ಮರೆಯಲಾಗದವರಾಗುತ್ತೀರಿ ಎಂಬುದು. 2ನೆಯ ರಹಸ್ಯ ಸಂದೇಶ ಕಳುಹಿಸುವುದು. ಭಾವನಾತ್ಮಕ ರೋಲರ್ ಕೋಸ್ಟರ್ ಪರಿಣಾಮ. ಇಲ್ಲಿ ಒಂದು ಕ್ರೂರ ಸತ್ಯವಿದೆ. ಮಹಿಳೆಯರು ಒಳ್ಳೆಯ ಹುಡುಗರಿಗೆ ಬೀಳುವುದಿಲ್ಲ. ಅವರು ಭಾವನಾತ್ಮಕ ಅನುಭವಗಳಿಗೆ ಬೀಳುತ್ತಾರೆ. ಇದನ್ನು ಮುರಿಯೋಣ. ನಿಮ್ಮ ನೆಚ್ಚಿನ ಟಿವಿ ಕಾರ್ಯಕ್ರಮ ಅಥವಾ ಚಲನಚಿತ್ರದ ಬಗ್ಗೆ ಯೋಚಿಸಿ. ಎಲ್ಲವೂ ಊಹಿಸಬಹುದಾದ ಮತ್ತು ಸುರಕ್ಷಿತವಾಗಿರುವುದರಿಂದ ಅದು ನಿಮ್ಮನ್ನು ಕೊಂಡಿಯಾಗಿರಿಸುತ್ತದೆಯೇ? ಅದು ನಿಮ್ಮನ್ನು ಉತ್ತುಂಗ, ಉದ್ವೇಗ ಮತ್ತು ಬಿಡುಗಡೆ, ಉತ್ಸಾಹ ಮತ್ತು ಅನಿಶ್ಚಿತತೆಯಿಂದಾಗಿ ನೋಡುವಂತೆ ಮಾಡುತ್ತದೆ.
ಅದೇ ಮಹಿಳೆಯನ್ನು ನಿಮಗೆ ಸಂದೇಶ ಕಳುಹಿಸಲು ಭಾವನಾತ್ಮಕವಾಗಿ ವ್ಯಸನಿಯಾಗಿಸುತ್ತದೆ. ನಿಮ್ಮ ಸಂದೇಶಗಳು ನೇರ ಊಹಿಸಬಹುದಾದ ಮಾರ್ಗದಂತೆ ಭಾಸವಾದರೆ ಅವಳು ಬೇಸರಗೊಳ್ಳುತ್ತಾಳೆ, ಆದರೆ ನಿಮ್ಮ ಪಠ್ಯಗಳು ಅವಳನ್ನು ಭಾವನಾತ್ಮಕ ರೋಲರ್ ಕೋಸ್ಟರ್ಗೆ ಕರೆದೊಯ್ಯುತ್ತಿದ್ದರೆ ಅವಳು ಹೆಚ್ಚಿನದಕ್ಕಾಗಿ ಹಿಂತಿರುಗುತ್ತಾಳೆ. ನೀವು ಅದನ್ನು ಹೇಗೆ ಮಾಡುತ್ತೀರಿ ಎಂಬುದು ಇಲ್ಲಿದೆ. ಅದು ಅವಳದು. ಅವಳು ಹೇಳುವ ಎಲ್ಲದಕ್ಕೂ ಒಪ್ಪುವ ಬದಲು ತಮಾಷೆಯಾಗಿ ಅವಳನ್ನು ಸವಾಲು ಮಾಡಿ. ಅವಳು ನನಗೂ ಸುಶಿ ಇಷ್ಟ ಎಂದು ಹೇಳಿದರೆ ಸುಶಿ ಎಂದು ಹೇಳಿ, ಅದು ಅಂತಹ ಮೂಲಭೂತ ಆಯ್ಕೆ. ನೀವು ಹೆಚ್ಚು ಸಾಹಸಮಯರು ಎಂದು ನಾನು ನಿರೀಕ್ಷಿಸಿದ್ದೆ. ಈಗ ಅವಳು ಹೂಡಿಕೆ ಮಾಡಿದ್ದಾಳೆ. ಅವಳು ತನ್ನನ್ನು ತಾನು ರಕ್ಷಿಸಿಕೊಳ್ಳಲಿದ್ದಾಳೆ ಮತ್ತು ಇದ್ದಕ್ಕಿದ್ದಂತೆ ನೀವು ಮೋಜಿನ ಉದ್ವೇಗವನ್ನು ಸೃಷ್ಟಿಸಿದ್ದೀರಿ. ಅನಿರೀಕ್ಷಿತತೆಯನ್ನು ಬಳಸಿ. ಪ್ರೋಗ್ರಾಂ ಮಾಡಿದ ಬಾಟ್ನಂತೆ ಪ್ರತಿದಿನ ಅವಳಿಗೆ ಶುಭೋದಯ ಸಂದೇಶ ಕಳುಹಿಸಬೇಡಿ. ಬದಲಾಗಿ ಸ್ವಲ್ಪ ಸಮಯದವರೆಗೆ ಕಣ್ಮರೆಯಾಗಿ ನಂತರ ಅನಿರೀಕ್ಷಿತವಾದದ್ದನ್ನು ಹೇಳಿ. ನಾನು ನಿನ್ನನ್ನು ನೆನಪಿಸುವ ಏನನ್ನಾದರೂ ನೋಡಿದೆ, ಆದರೆ ಅದು ಅಭಿನಂದನೆಯೋ ಅಲ್ಲವೋ ಎಂದು ನಾನು ಇನ್ನೂ ನಿರ್ಧರಿಸುತ್ತಿದ್ದೇನೆ. ಅವಳಿಗೆ ಕೇವಲ ಪದಗಳಲ್ಲ, ಭಾವನೆಗಳನ್ನು ಅನುಭವಿಸುವಂತೆ ಮಾಡಿ. ಸಂದೇಶ ಕಳುಹಿಸುವ ಬದಲು ನಾನು ನಿನ್ನನ್ನು ಮಿಸ್ ಮಾಡಿಕೊಳ್ಳುತ್ತೇನೆ. ಪ್ರಯತ್ನಿಸಿ. ಇದು ವಿಚಿತ್ರವಾಗಿದೆ. ನಾನು ಇಂದು ಈ ಚಿಕ್ಕ ಕೆಫೆಯ ಹಿಂದೆ ನಡೆದೆ ಮತ್ತು ಅದು ನಿಮ್ಮ ಸುಗಂಧ ದ್ರವ್ಯದಂತೆಯೇ ವಾಸನೆ ಬರುತ್ತಿತ್ತು. ಈಗ ಅವಳು ಏನೋ ಅನುಭವಿಸುತ್ತಿದ್ದಾಳೆ. ಅವಳು ಮಾನಸಿಕವಾಗಿ ನಿಮ್ಮೊಂದಿಗಿದ್ದಾಳೆ. ಮುಖ್ಯ ವಿಷಯವೆಂದರೆ ಊಹಿಸಬಹುದಾದ ಭಾವನೆಯಿಂದ ಹೊರಬರುವುದು. ನೀವು ಭಾವನಾತ್ಮಕ ವೈವಿಧ್ಯತೆಯನ್ನು ಸೃಷ್ಟಿಸಿದರೆ ಅವಳು ನಿಮ್ಮ ಮುಂದಿನ ಸಂದೇಶಕ್ಕಾಗಿ ಕಾಯುತ್ತಾ ತನ್ನ ಫೋನ್ಗೆ ಅಂಟಿಕೊಂಡಿರುತ್ತಾಳೆ. ರಹಸ್ಯ ಸಂಖ್ಯೆ 3 ರಿವರ್ಸ್ ಚೇಸ್ ತಂತ್ರ. ಹೆಚ್ಚಿನ ಪುರುಷರು ಮಾಡುವ ಅತಿದೊಡ್ಡ ಸಂದೇಶ ಕಳುಹಿಸುವ ತಪ್ಪಿನ ಬಗ್ಗೆ ಮಾತನಾಡೋಣ. ಅವರು ಮಹಿಳೆಗೆ ಸಂದೇಶ ಕಳುಹಿಸುತ್ತಾರೆ, ಅವಳು ಉತ್ತರಿಸಲು ಗಂಟೆಗಳನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಅವರು ಏನು ಮಾಡುತ್ತಾರೆ? ಅವರು 2 ಬಾರಿ ಸಂದೇಶ ಕಳುಹಿಸುತ್ತಾರೆ. ಅವಳ ಗಮನ ಸೆಳೆಯಲು ಅವರು ದೀರ್ಘ ಸಂದೇಶಗಳನ್ನು ಕಳುಹಿಸುತ್ತಾರೆ. ಅವಳು ಪ್ರತಿಯಾಗಿ ಪ್ರತಿಕ್ರಿಯಿಸುತ್ತಾಳೆ ಎಂಬ ಆಶಯದೊಂದಿಗೆ ಅವರು ಹೆಚ್ಚು ಆಸಕ್ತಿ ವಹಿಸುತ್ತಾರೆ. ಆದರೆ ಇಲ್ಲಿದೆ ರಹಸ್ಯ, ನೀವು ಹೆಚ್ಚು ಬೆನ್ನಟ್ಟಿದಂತೆ ನೀವು ಕಡಿಮೆ ಆಕರ್ಷಕರಾಗುತ್ತೀರಿ. ಮಹಿಳೆಯರು ಸವಾಲಿನ, ಮೌಲ್ಯಯುತವಾದ, ಉಚಿತವಾಗಿ ನೀಡದ ಪುರುಷನನ್ನು ಬಯಸುತ್ತಾರೆ ಮತ್ತು ಅದಕ್ಕಾಗಿಯೇ ರಿವರ್ಸ್ ಚೇಸ್ ತಂತ್ರವು ಮ್ಯಾಜಿಕ್ನಂತೆ ಕಾರ್ಯನಿರ್ವಹಿಸುತ್ತದೆ. ಅವಳ ನಿಧಾನಗತಿಯ ಉತ್ತರಗಳಿಗೆ ಹೆಚ್ಚಿನ ಗಮನ ನೀಡುವ ಬದಲು ನೀವು ವಿರುದ್ಧವಾಗಿ ಮಾಡುತ್ತೀರಿ. ನೀವು ಅವಳ ಶಕ್ತಿಯನ್ನು ಪ್ರತಿಬಿಂಬಿಸುತ್ತೀರಿ. ಅವಳು ಉತ್ತರಿಸಲು 3 ಗಂಟೆಗಳನ್ನು ತೆಗೆದುಕೊಂಡರೆ ಪ್ರತಿಕ್ರಿಯಿಸಲು ನೀವು 6 ಗಂಟೆಗಳನ್ನು ತೆಗೆದುಕೊಳ್ಳುತ್ತೀರಿ. ಅವಳು ಕಿರು ಸಂದೇಶಗಳನ್ನು ಕಳುಹಿಸಿದರೆ ನೀವು ಇನ್ನೂ ಚಿಕ್ಕ ಸಂದೇಶಗಳನ್ನು ಕಳುಹಿಸುತ್ತೀರಿ. ಮುಂದೆ ಏನಾಗುತ್ತದೆ ಎಂಬುದು ಶುದ್ಧ ಮನೋವಿಜ್ಞಾನ. ನೀವು ಏಕೆ ಹೆಚ್ಚು ಹೂಡಿಕೆ ಮಾಡಿಲ್ಲ ಎಂದು ಅವಳು ಆಶ್ಚರ್ಯಪಡಲು ಪ್ರಾರಂಭಿಸುತ್ತಾಳೆ. ಅವಳು ತನ್ನ ಫೋನ್ ಅನ್ನು ಹೆಚ್ಚು ಪರಿಶೀಲಿಸಲು ಪ್ರಾರಂಭಿಸುತ್ತಾಳೆ. ಅವಳು ನಿಮ್ಮನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾಳೆ. ತದನಂತರ ಅವಳು ಅಂತಿಮವಾಗಿ ದೀರ್ಘ ತೊಡಗಿಸಿಕೊಳ್ಳುವ ಪಠ್ಯವನ್ನು ಕಳುಹಿಸಿದಾಗ ನೀವು ಅವಳಿಗೆ ಗಮನವನ್ನು ನೀಡುವ ಮೂಲಕ ಪ್ರತಿಫಲ ನೀಡುತ್ತೀರಿ. ಇದನ್ನು ಮಧ್ಯಂತರ ಬಲವರ್ಧನೆ ಎಂದು ಕರೆಯಲಾಗುತ್ತದೆ. ಜನರನ್ನು ಸ್ಲಾಟ್ ಯಂತ್ರಗಳಿಗೆ ವ್ಯಸನಿಯಾಗಿಸುವ ಅದೇ ಮಾನಸಿಕ ತತ್ವ ಇದು. ಪ್ರತಿಫಲವು ಅನಿರೀಕ್ಷಿತವಾದಾಗ ಜನರು ಅದನ್ನು ಪಡೆಯುವ ಗೀಳನ್ನು ಹೊಂದುತ್ತಾರೆ ಮತ್ತು ನೀವು ಬೆನ್ನಟ್ಟುವ ಬದಲು ದೂರ ಸರಿದಾಗ ನಿಖರವಾಗಿ ಅದೇ ಸಂಭವಿಸುತ್ತದೆ. ರಿವರ್ಸ್ ಚೇಸ್ ತಂತ್ರವು ಕಾರ್ಯರೂಪಕ್ಕೆ ಬರುತ್ತದೆ ಎಂಬುದಕ್ಕೆ ಒಂದು ಪ್ರಬಲ ಉದಾಹರಣೆ ಇಲ್ಲಿದೆ. ನೀವು ಅವಳಿಗೆ ಸಂದೇಶ ಕಳುಹಿಸುತ್ತೀರಿ ಎಂದು ಹೇಳೋಣ. ಹೇ, ನಾನು ಈ ಅದ್ಭುತವಾದ ಹೊಸ ಕಾಫಿ ಅಂಗಡಿಯನ್ನು ಕಂಡುಕೊಂಡೆ. ನೀವು ಅದನ್ನು ಇಷ್ಟಪಡುತ್ತೀರಿ. ಅವಳು 5 ಗಂಟೆಗಳ ನಂತರ ಓಹ್ ಚೆನ್ನಾಗಿದೆ, ಅದರ ಹೆಸರೇನು ಎಂಬ ಉತ್ತರದೊಂದಿಗೆ ಪ್ರತಿಕ್ರಿಯಿಸುತ್ತಾಳೆ. ಹೆಚ್ಚಿನ ಹುಡುಗರು ತಕ್ಷಣ ಎಲ್ಲಾ ವಿವರಗಳೊಂದಿಗೆ ಉತ್ತರಿಸುತ್ತಾರೆ. ಬದಲಾಗಿ ನೀವು ಕಾಯಿರಿ ಮತ್ತು ನಂತರ ಗಂಟೆಗಳ ನಂತರ ಓಹ್ ನಾನು ಮರೆತಿದ್ದೇನೆ, ಆದರೆ ಅದರಲ್ಲಿ ನಾನು ಸೇವಿಸಿದ ಅತ್ಯುತ್ತಮ ಎಸ್ಪ್ರೆಸೋ ಇತ್ತು ಎಂದು ಉತ್ತರಿಸುತ್ತಾರೆ. ಈಗ ನೀವು ಸ್ಕ್ರಿಪ್ಟ್ ಅನ್ನು ತಿರುಗಿಸುತ್ತಿದ್ದೀರಿ. ನಿಮ್ಮ ಪ್ರಪಂಚವು ಅವಳೊಂದಿಗೆ ಅಥವಾ ಇಲ್ಲದೆ ಚಲಿಸುತ್ತಿದೆ ಎಂದು ನೀವು ಅವಳಿಗೆ ತೋರಿಸುತ್ತಿದ್ದೀರಿ ಮತ್ತು ಆಗ ಅವಳು ಬೆನ್ನಟ್ಟಲು ಪ್ರಾರಂಭಿಸುತ್ತಾಳೆ. ಈಗ ನಿಮಗೆ ಈ ಸಂದೇಶ ಕಳುಹಿಸುವ ರಹಸ್ಯಗಳು ತಿಳಿದಿವೆ. ನಿಜವಾದ ಪ್ರಶ್ನೆ ಇಲ್ಲಿದೆ. ನೀವು ನಿಜವಾಗಿಯೂ ಅವುಗಳನ್ನು ಬಳಸುತ್ತೀರಾ? ಹೆಚ್ಚಿನ ಹುಡುಗರು ತಮ್ಮ ಹಳೆಯ ಅಭ್ಯಾಸಗಳಿಗೆ ಹಿಂತಿರುಗುತ್ತಾರೆ, ಅತಿಯಾಗಿ ಸಂದೇಶ ಕಳುಹಿಸುವುದು, ಅತಿಯಾಗಿ ವಿವರಿಸುವುದು ಮತ್ತು ಅಷ್ಟೇನೂ ಪ್ರತಿಕ್ರಿಯಿಸದ ಮಹಿಳೆಯರನ್ನು ಬೆನ್ನಟ್ಟುತ್ತಾರೆ. ಆದರೆ ಬುದ್ಧಿವಂತರು ಅವರು ತಾವು ಕಲಿತದ್ದನ್ನು ಅನ್ವಯಿಸುತ್ತಾರೆ.
ಅವರು ನಿಗೂಢತೆಯನ್ನು ಸೃಷ್ಟಿಸುತ್ತಾರೆ, ಭಾವನೆಗಳನ್ನು ಹುಟ್ಟುಹಾಕುತ್ತಾರೆ ಮತ್ತು ಸ್ಕ್ರಿಪ್ಟ್ ಅನ್ನು ತಿರುಗಿಸುತ್ತಾರೆ ಮತ್ತು ಇದ್ದಕ್ಕಿದ್ದಂತೆ ಮಹಿಳೆಯರು ಅವರನ್ನು ಬೆನ್ನಟ್ಟಲು ಪ್ರಾರಂಭಿಸುತ್ತಾರೆ. ಹಾಗಾಗಿ ಮುಂದಿನ ಬಾರಿ ನೀವು ಫೋನ್ ತೆಗೆದುಕೊಳ್ಳುವಾಗ ಇದನ್ನು ನೆನಪಿಡಿ. ನೀವು ಸಂದೇಶ ಕಳುಹಿಸುವ ವಿಧಾನವು ಕೇವಲ ಪದಗಳ ಬಗ್ಗೆ ಅಲ್ಲ, ಅದು ಶಕ್ತಿಯ ಬಗ್ಗೆ, ಅದು ಆರಂಭದಿಂದಲೇ ಸಂಬಂಧದ ಸ್ವರವನ್ನು ಹೊಂದಿಸುವುದರ ಬಗ್ಗೆ, ಮತ್ತು ನೀವು ಅದನ್ನು ಕರಗತ ಮಾಡಿಕೊಂಡ ನಂತರ ನೀವು ಮತ್ತೆ ಮಹಿಳೆಯೊಂದಿಗೆ ನಿಮ್ಮ ನಿಲುವು ಏನು ಎಂದು ಯೋಚಿಸಬೇಕಾಗಿಲ್ಲ. ನೀವು ಇದನ್ನು ಮೌಲ್ಯಯುತವೆಂದು ಕಂಡುಕೊಂಡರೆ ಆ ಲೈಕ್ ಬಟನ್ ಅನ್ನು ಒತ್ತಿ, ಚಂದಾದಾರರಾಗಿ ಮತ್ತು ಅಧಿಸೂಚನೆಗಳನ್ನು ಆನ್ ಮಾಡಿ. ಇದರಿಂದ ನಿಮಗಾಗಿ ಆಟವನ್ನು ಬದಲಾಯಿಸಬಹುದಾದ ತಂತ್ರವನ್ನು ನೀವು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಮುಂದಿನ ಬಾರಿಯವರೆಗೆ ತೀಕ್ಷ್ಣವಾಗಿರಿ, ಕಾರ್ಯತಂತ್ರದಿಂದಿರಿ ಮತ್ತು ನಿಯಂತ್ರಣದಲ್ಲಿರಿ ಮತ್ತು ಅಧಿಸೂಚನೆಗಳನ್ನು ಆನ್ ಮಾಡಿ. ಇದರಿಂದ ನಿಮಗಾಗಿ ಆಟದ ಗತಿಯನ್ನು ಬದಲಾಯಿಸಬಹುದಾದ ತಂತ್ರವನ್ನು ನೀವು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಮುಂದಿನ ಬಾರಿ ತನಕ ಚುರುಕಾಗಿರಿ, ಕಾರ್ಯತಂತ್ರವಾಗಿರಿ ಮತ್ತು ನಿಯಂತ್ರಣದಲ್ಲಿರಿ ಮತ್ತು ಅಧಿಸೂಚನೆಗಳನ್ನು ಆನ್ ಮಾಡಿ. ಇದರಿಂದ ನಿಮಗಾಗಿ ಆಟದ ಗತಿಯನ್ನು ಬದಲಾಯಿಸಬಹುದಾದ ತಂತ್ರವನ್ನು ನೀವು ಎಂದಿಗೂ ತಪ್ಪಿಸಿಕೊಳ್ಳುವುದಿಲ್ಲ. ಮುಂದಿನ ಬಾರಿ ತನಕ ಚುರುಕಾಗಿರಿ, ಕಾರ್ಯತಂತ್ರವಾಗಿರಿ ಮತ್ತು ನಿಯಂತ್ರಣದಲ್ಲಿರಿ.